ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆ ಜೆಡಿಎಸ್ನ ಬ್ರೈನ್ ಚೈಲ್ಡ್. ಆಗ ಅವರೇ ಪ್ರಸ್ತಾಪಿಸಿ ಈಗ್ಯಾಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಜೆಡಿಎಸ್ನ ಬ್ರೈನ್ ಚೈಲ್ಡ್. ಆಗ ಅವರೇ ಇದನ್ನ ಪ್ರಸ್ತಾಪಿಸಿ ಈಗ್ಯಾಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ದಬ್ಬಾಳಿಕೆಯನ್ನ ಮಾಡಿ ರೈತರ ಜಮೀನನ್ನ ಕಸಿದುಕೊಳ್ತಾ ಇಲ್ಲ. ಇಷ್ಟ ಇರೋ ರೈತರು ಜಮೀನನ್ನ ಕೊಡ್ತಾರೆ. ನಾವು ಕಾನೂನನ್ನ ಮೀರಿ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನ ನೋಡ್ಬಿಡಿ. ಯಾರ್ದಿದ್ದು ಬ್ರೈನ್ ಚೈಲ್ಡ್? ಯಾರು ಇದನ್ನ ಆಗ್ಬೇಕು ಅಂತ ಬಯಸಿದ್ದು? ಕುಮಾರಸ್ವಾಮಿ ಅವಾಗ ಕಾಂಗ್ರೆಸ್ ವಿರೋಧ ಮಾಡಿತ್ತು, ಇವಾಗ ಅವಾಗ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತಾ ಇದಾರೆ? ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ನೀವು ದಾಖಲೆಗಳು ನೋಡಿ. 7,500 ಅಂದಾಜು ಏಕರ್ನಲ್ಲಿ ಬರೀ 1,500 ಜನ ಕೊಡ್ಬೇಕಾಗಿದೆ ಅಷ್ಟೇ. ಆಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ, ನಮ್ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯ್ತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನ ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವ್ ಮಾಡಕ್ ಆಗಲ್ಲ. ಆಸ್ ಅ ಗವರ್ಮೆಂಟ್, ಕೆನ್ ಐ ಡೂ ಎನಿಥಿಂಗ್? ಬಿಡದಿ